ಹೇಗಿದ್ದೀರಾ? Yes, bye bye. ಯಾವಾಗ್ಲೂ ಹಾಗೆ ಇದ್ದೀರಾ ಸರ್? ಆಗ್ಲೂ ಈಗ್ಲೂ ಅದೇ ಆಗ್ಬೋ ಈಗೂ ಏನು ಚೇಂಜ್ ಆಗಿಲ್ಲ ಅಂತ ಹೇಳೋದು ಕರೆಕ್ಟ್ ಹಾಗೆ ಇದೆ ಅನಿಸ್ತಿಲ್ಲ. 100% ನೋಡಿ, ಆ ಹೊಳಪು, ಆ ಕಡೆ ಕಣ್ಣಲ್ಲಿ ಆ ರೋಮಿಯೋ ಲುಕ್ ಇನ್ನೂ ಹಾಗೆ ಇದೆ. ಇನ್ನೂ ಚಿಕ್ಕ ಹುಡುಗ ಅಲ್ಲ. ನೈಸ್. ಹೇಗೆ ಹೋಗ್ತಾ ಇದೆ ಸರ್ ಲೈಫ್? ಚಿದ Life is good. Life is good if you make it good. Let's just see good about it. ಖುಷಿಯಾಗಿರ್ಬೋದು. ಸಕೆ ದೇವ್ರ ದಯೆಯಿಂದ ಎಲ್ಲ ಹಿತೈಷಿಗಳ ದಯೆಯಿಂದ ಚೆನ್ನಾಗಿ ಸಿಕ್ಕಾಪಟ್ಟೆ. ನಾನು ಹೇಳಿದೆ ಬಾಲ್ಯನಟನಾಗಿ ನಾನು ನೋಡಿದ ನೆನಪಾಗುತ್ತೆ. ಇಲ್ಲ ಶಾಂತಿ ಕ್ರಾಂತಿ ಸಿನಿಮಾದ ಬಗ್ಗೆ ಹೇಳ್ತಾ ಹೋದೆ ಸರ್. ಸಾಕಷ್ಟು ಚರ್ಚೆ ಆಗ್ತಾ ಇರುವಂತಹ ವಿಚಾರ ಸೋಷಿಯಲ್ ಮೀಡಿಯಾದಲ್ಲಿ. ಆ್ಯಂಡ್ 3 ದಶಕಗಳ ಹಿಂದೆ ಇದ್ದಂತಹ ಸಿನಿಮಾ ಈಗ ಮತ್ತೆ ರಿಲೀಸ್ ಆಗುವಂತಹ ಒಂದು ಮಹಾಯುದ್ಧಕ್ಕೆ ಕೈ ಹಾಕ್ತಾ ಇದ್ದಾರೆ ಅಭಿಮಾನಿಗಳು ಅಂತ ಹೇಳಿದ್ರೆ ನಿಜಕ್ಕೂ ತಪ್ಪಾಗ್ಲಿಕ್ಕಿಲ್ಲ. ಸೊ ಅದ್ರ ಬಗ್ಗೆ ನಿಮ್ಮ ಒಂದು ಒಪಿನಿಯನ್? ಅಲ್ಲ, ಮೀನ್ಸ್ ಖುಷಿ ಆಗುತ್ತೆ. ಈಗ ಅಷ್ಟು ವರ್ಷದ ಹಿಂದೆ ಮಾಡಿದ ಸಿನಿಮಾ ಅದು ಈಗ ಮತ್ತೆ ಅಟ್ಲೀಸ್ಟ್ ಕರೆನ್ಸಿಲಿದೆ, ಈಗ ಟ್ರೆಂಡ್ ಆಗ್ತಾ ಇದೆ, ಅದ್ರ ಬಗ್ಗೆ ಹೆಚ್ಚು ಮಾತನಾಡ್ತಾ ಇರ್ತಾರೆ ಅನ್ನೋದು ಒಂದು ಖುಷಿ ಆಗುತ್ತೆ ಡೆಫಿನೆಟ್ಲಿ. ಅದ್ರಲ್ಲಿ ನಾನು ಚಿಕ್ಕ ಪಾತ್ರ ಮಾಡಿದ್ದೆ ಅನ್ನೋದು ನನ್ಗೆ ಯಾವಾಗಲೂ ಅದೊಂದು ಖುಷಿ ಇದೆ. ಬಟ್ ಒಂದು ಸಿನಿಮಾ ಆಗಿ ಒಂದು ಕನ್ನಡದ ಸಿನಿಮಾ ಬಗ್ಗೆ ಮತ್ತೊಮ್ಮೆ ಒಂದು ಹಳೆಯ ಸಿನಿಮಾ ಬಗ್ಗೆ ಇಷ್ಟೊಂದು ಆಸಕ್ತಿ ಬಂದಿರೋದು, ಈ ಥರ ಚಿಕ್ಕುಗಳ ಬಂದಿರೋದು ಅಥವಾ ಅದನ್ನು ನೋಡಬೇಕು ಅನ್ನೋ ಹುಮ್ಮಸ್ ಬಂದಿರೋದು, ಅದು ಖುಷಿ ಅಂತ ಅನಿಸುತ್ತೆ. ಆಗ ಬಾಲ್ಯಟಾಗಿ ಉದ್ದಿಸ್ಕೊಂಡು ಆ್ಯಂಡ್ ಆ ಬೈಕ್ನಲ್ಲಿ ಹೋಗ್ತಾ ಇರುವಂಥ ಸೀನ್ಗಳಾಗಿರೋದು, ಅನುಪ್ರಭಾಕರ್ ಅವ್ರನ್ನ ಹಿಂದೆ ಕುಣಿಸ್ಕೊಂಡು ಆ ಕ್ಯೂಟ್ ಆಗಿ ನಾನು ನೆನ್ನೆ ನೋಡ್ತಾ ಇದ್ದೆ ಸರ್ ಸಿನಿಮಾನ. ವಾವ್ ಅಂತ ನನಗೆ ಆ್ಯಕ್ಚುಲಿ ಬಂದು ನೋಡಿದ ತಕ್ಷಣ ನಂಗೆ ಅದೇ ಸೀನ್ಸ್ ನೆನಪಾಯಿತು. ಸೊ ಆ ನೆನಪುಗಳನ್ನ ಮೆಲುಕು ಹಾಕೋದಾದರೆ ಶಾಂತಿ ಕ್ರಾಂತಿ ಸಿನಿಮಾ ಸಾಂಗ್ಗೆ ಅಂತ ನಿಮಗೆ ಸಾಂಗ್ ಮಾತ್ರ ಮಾಡೋದು. ಇಡೀ ಸಿನಿಮಾದಲ್ಲಿ ಇರೋ ಅಷ್ಟು ಜನ ಮಕ್ಕಳು ನ್ಯಾಯ ಇರಲಿಲ್ಲ, ಯಾಕೆ ಎಕ್ಸ್ಕ್ಲೂಡ್ ಮಾಡಿದ್ರು ಗೊತ್ತಿಲ್ಲ. ಬಟ್ ಸಾಂಗಿಗೆ ಮಾತ್ರ ಅಂತ ಹೇಳಿದ್ರು. ಅವರಿಂದ ಐ ಡಿಂಟ್ ನೋ ವಾಟ್ ಟು ಎಕ್ಸ್ಪೆಕ್ಟ್ ಆಗ್ತದೆ. ಬಟ್ ನನಗೆ ನೆನಪಿದೆ, ಮೊದಲನೇ ದಿನ ಶೂಟಿಂಗ್ನಲ್ಲಿ ಮೈಸೂರು ರೋಡ್ನಲ್ಲಿ ಜ್ಞಾನಭಾರತಿ ಕ್ಯಾಂಪಸ್ನಲ್ಲಿ ಶೂಟ್ ಮಾಡಿದ್ವಿ. ಆ ಬೈಕ್ ಅಂತ ಹೇಳಿರಲ್ಲ, ಬೈಕ್ ಇಸ್ ದ ಸೀಕ್ವೆನ್ಸ್ ಅಲ್ಲ, ಜ್ಞಾನಭಾರತಿ ಕ್ಯಾಂಪಸ್ ಬೋಲ್ ಮಾಡಿ ಬಾಬಿ ನಲ್ಲಿ ಕ್ಯಾಮ್ರಾನ ವೆಹಿಕಲ್ ಮೌಂಟ್ ಮಾಡಿ ಈ ಬೈಕನ್ನು ಒಂದು ಟ್ರಾಲಿ ಮೇಲೆ ಮಾಡಿ ಟ್ರಾಲಿಂಗ್ಸ್ ವೇಮ್ಸ್ ಇದ್ದಿದ್ದು ಅದು ಹಾಲಿವುಡ್ ಸ್ಟೈಲಲ್ಲಿ ಅದೆಲ್ಲ ಮಾಡಿದ್ರು. ಇಟ್ ವಾಸ್ ಅಮೇಜಿಂಗ್. ಆ್ಯಂಡ್ ಅದರ ನಂತರ ಅದೇ ಸಾಂಗ್ದು ಸಣ್ಣ ಸೀಕ್ವೆನ್ಸ್ಗೋಸ್ಕರ ದೊಡ್ಡ ಸೆಟ್ ಹಾಕಿದ್ದು ಕಂಠೀರವಾಸ್ಟಿಗೆ ಶುಭದಲ್ಲಿ. ಆ ಸೆಟ್ ನೋಡಿ ನಾನು ಬೆರಗಾಗಿ ಹೋಗಿದ್ದೆ. ಅದೆಲ್ಲ ರವಿ ಸರ್ ಮಾಡುವ ಸಾಧ್ಯ. ಆ್ಯಂಡ್ ಆವಾಗ ಯೂಸ್ ಮಾಡಿದ ಕ್ಯಾಮ್ರಾ ಇರ್ಬೋದು, ಕ್ಯಾಮ್ರಾ ಟೆಕ್ನಿಕ್ಸ್ ಇರ್ಬೋದು, ಗೊತ್ತಾಗಿತ್ತು. ಇಟ್ ವಾಸ್ ಫ್ಯಾಸಿನೇಟಿಂಗ್. ನಾನು ಆವರೆಗೆ ತುಂಬ ಸಿನಿಮಾಗಳು ನಾನು ಚೈಲ್ಡ್ ಆರ್ಟಿಸ್ಟಾಗಿ ಮಾಡಿದ್ದೆ, ಬಟ್ ಆ ರೀತಿಯ ಟೆಕ್ನಿಕ್ಸ್ ಆಗಲಿ ಇದರೆಲ್ಲ ಎಲ್ಲೂ ಕಂಡಿರಲಿಲ್ಲ. ಸೊ ದಟ್ ವಾಸ್ ಅಮೇಜಿಂಗ್. ವರ್ಕ್ ಮಾಡುವಾಗ ಸಖತ್ ಖುಷಿ ಅಂತ ಅನಿಸುತ್ತೆ. ಅಫ್ಕೋರ್ಸ್ ರವಿ ಸರ್ ಜೊತೆಗೆ, ಜನಿ ಸರ್ ಜೊತೆಗೆ, ಯುಗಾರ್ಚನಾ ಅವ್ರ ಜೊತೆಗೆ, ನನ್ನ ಫೇವ್ರೇಟ್ ಜೂಹಿ ಚಾವ್ಲಾ ಅವ್ರ ಜೊತೆಗೆ ಎಲ್ಲ ಬೇರೆ ಒಂದು ಅವಕಾಶ ಇರ್ತಲ್ಲ. ಇಟ್ ವಾಸ್ ವೆರಿ ಎಕ್ಸೈಟಿಂಗ್. ಜೂಹಿ ಚಾವ್ಲಾ ನಮಗೆ ಅದಾದಮೇಲೆ ಯಾವಾಗಲೂ ಸಿಕ್ಕಿದ್ದು, ಇತ್ತೀಚೆಗೆ ಮಾತನಾಡಿಸಿದ್ರೆ ಜೂಹಿ ಚಾವ್ಲಾ ನನಗೆ ಒಂದು ಸರ್ತಿ ಒಂದು ಸ್ನೇಹಿತರೊಬ್ಬರು ಮನೆಯಲ್ಲಿ ನಾನು ಸ್ವಲ್ಪ ಒಂದು 20-25 ವಯಸ್ಸಾಗಿತ್ತು ಆ ಟೈಮಲ್ಲಿ. ಸಿನಿಮಾಕ್ಕಿಂತ ಬಂದಿರಲಿಲ್ಲ, ಬಟ್ 20-22 ವಯಸ್ಸಾಗಿತ್ತು. ಆವಾಗ ನನ್ನ ಸ್ನೇಹಿತರೊಬ್ಬರು ಮನೆಯಲ್ಲಿ ಅವರು ಬಂದಿದ್ದರು, ಅಲ್ಲಿ ಭೇಟಿಯಾಗಿದ್ದೆ. ಆಗ ಅವರು ನನಗೆ ಬರ್ಕೊಟ್ಟಿದ್ದು ಆಟೋಗ್ರಾಫ್ ಅದು ಇದೆಲ್ಲ ಒಂದಷ್ಟು ಇತ್ತು ನನ್ನ ಹತ್ರ. ಅದನ್ನ ಇನ್ನೂ ಇಟ್ಕೊಂಡಿದ್ದೀನಿ ಅಂತ ಸ್ವಲ್ಪ. ಅವರ ಅಡ್ರೆಸ್ಸಿಂದ ಹಿಡಿದು ಎಲ್ಲ ಬರ್ಕೊಟ್ಟಿದ್ರು, ಬಾಂಬೆಗೆ ಬಂದೆ ನಿಮ್ಮ ಬಾ ಅಂತ. ಶಿ ವಾಸ್ ವೆರಿ ವೆರಿ ಫಾಂಡ್ ಆಫ್ ಮೀ. ಆವಾಗ 3-4 ದಿವಸ ಶೂಟಿಂಗಲ್ಲಿ. ಸೊ ಅದನ್ನು ನೆನೆಸಿದ್ದೆ ಅವರಿಗೆ. ಚೋಟು ಅಂತ ಹೇಳಿ ವೆರಿ 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 ಫಾಂಡ್ ಮೆಮರೀಸ್ ಆಫ್ ದಟ್. ಸೊ ನೀವು ಹೇಳಿದ್ರಿ ಅಷ್ಟು ಜನ ಅಕ್ಕಲ್ಲಿ ನಾವು ಇರಲಿಲ್ಲ, ಓನ್ಲಿ ಆ ಬೈಕ್ ಸೀನ್ ಏನಿದೆ ನೀನು ಅದು ಸಾಂಗ್ನಲ್ಲಿ ಮಾತ್ರ ಹೇಳ್ತಿದ್ದಾರೆ. ಸೊ ಹೇಗೆ ಸೆಲೆಕ್ಟ್ ಆದರೆ ಅದೇ ಪರ್ಟಿಕ್ಯುಲರ್ ಅದಕ್ಕೆ ನೀವು ಬೇಕಂತ ಹೇಳ್ಬಿಟ್ಟು ಗೊತ್ತಿಲ್ಲ. ಅದಕ್ಕೆ ಅಷ್ಟು ಜನ ಮಕ್ಕಳು ಇದ್ದಿದ್ದು ಸ್ಟೋರಿ ಇದ್ದಾಗ ನಾವು ಅದರಲ್ಲಿ ಒಬ್ಬರು ಆಗಿರೋ ಚಾನ್ಸಸ್ ತುಂಬ ಜಾಸ್ತಿ ಇತ್ತು. ಅದರಲ್ಲಿ ನಾವು ಸೆಲೆಕ್ಟ್ ಆಗಿರಲಿಲ್ಲ, ಅಥವಾ ನಮಗೆ ನಮ್ಮ ಬಗ್ಗೆ ಯೋಚನೆ ಮಾಡಿರಲಿಲ್ಲ ಏನೋ. ಐ ಥಿಂಕ್ ಯಾವ ಕಾರಣಕ್ಕೆ ಅಂತ ಗೊತ್ತಿಲ್ಲ, ನಾವು ಕೇಳಕ್ಕೆ ಹೋಗಿಲ್ಲ. ಬಟ್ ಈ ಸಾಂಗ್ಗೆ ಅನ್ನೋ ಇದರಲ್ಲಿ ಮಾತ್ರ ನಮ್ಗೆ ಯೋಚನೆ ಬಂದು ಗುಡ್ ಫಾರ್ ಅಸ್. ಅವಾಗಲೇ ಮಮ್ಮಿ ಲುಕ್ಕಿತ್ತ ಇದು ಚಿಕ್ಕವರಿಂದ ಮದುವೆನೋ ಹೇಳೋದಿಲ್ಲ ಕಣ್ಣಲ್ಲೇ ಕದ್ದು ಹುಡುಗ
ಅದು ರವಿ ಸರ್ಗೆ ಚೆನ್ನಾಗಿ ಗೊತ್ತಾಗಿದೆ. ಓಕೆ ಅವಾಗ್ಲೂ ವಜ್ರ ಅಂತ ಹೇಳೋದಕ್ಕೆ ಜ್ಯುವೆಲರೇ ಆಗಿರ್ಬೋದು ಅಂತ ಹೇಳ್ತಾರೆ. ಕರೆಕ್ಟ್. ಸೊ ಈ ಕಣ್ಣಲ್ಲಿ ಏನು ಮ್ಯಾಟರ್ ಇದೆ ಅಂತ ಸರ್ಗೆ ಅವಾಗಲೇ ಗೊತ್ತಾಗೋದು. ಕೆಲಸಗಳಿಗೆ ಗೊತ್ತಾಗಿದೆ. ರವಿ ಸರ್ ಜೊತೆ ಈ ಶಾಂತಿಕ ವಿಚಾರವಾಗಿ ಮೊದಲು ಹಾಕ್ಲಾರ್ದು ಬಿಕಾಸ್ ಅವ್ರ ನಗ ಇತ್ತೀಚೆಗೆ ರಿಯಾಕ್ಟ್ ಮಾಡಿದ್ದಾರೆ ಕಿರಿ ಮಗ. ಸೊ ನೀವೇನಾದ್ರೂ ಮಾತಾಡಿದ್ದು ಗೊತ್ತಾ? ಇಲ್ಲ, ನಾನು ರವಿ ಸರ್ ಜೊತೆಗೆ ಮಾತನಾಡೋಕೆ ಇದ್ರ ಬಗ್ಗೆ ಮಾತನಾಡೋದಕ್ಕೆ ಅನ್ನೋದಕ್ಕೆ ಹಳೇ ನಮ್ಮ ಈ ವರ್ಕಿಂಗ್ ಎಕ್ಸ್ಪೀರಿಯನ್ಸ್ನ ಮೆಲುಕು ಹಾಕ್ಬೋದು. ಅದು ಬಿಟ್ಟರೆ ನಾನು ಸಿನಿಮಾ ಇಂಡಸ್ಟ್ರಿಗೆ ಬರದೇ ಹೋಗಿದ್ರೆ ಮಾತಾಡ್ಬೋದಾಗಿತ್ತೇನೋ, ಸ್ವಲ್ಪ ಸಲಿಗೆ ತಗೊಂಡು ಮಾತಾಡ್ಬೋದಾಗಿತ್ತೇನೋ. ಬಟ್ ಆಗ ಅವರು ರವಿ ಸರ್ ಆಗಿದ್ದರು, ನಾನು ತುಂಬ ಚಿಕ್ಕ ಹುಡುಗ ಆಗಿದ್ದೆ. ರವಿ ಮಾಮ, ರವಿ ಅಂಕಲ್ ಅಂತ ಇರ್ತಿದ್ದು. ಆಮೇಲೆ ನಾನೇ ಸಿನಿಮಾಕ್ಕೆ ಬಂದ ಮೇಲೆ ಅಲ್ಲಿರೋ ಕಷ್ಟಗಳನ್ನು ಅನುಭವಿಸಿದ ಮೇಲೆ, ಅವರು ಪಟ್ಟಿರೋ ಕಷ್ಟಗಳನ್ನು ನೋಡಿದ ಮೇಲೆ, ಅವ್ರು ಮಾಡಿರೋ ಸಾಧನೆ ಎಲ್ಲ ಅರಿವಾದ ಮೇಲೆ ಅವ್ರದ್ದೇ ಏನೋ ರವಿ ಅಂಕಲ್, ರವಿ ಮಾಮ ಅಂತ ಹೇಳೋ ಮಾತೇ ಬರೋಲ್ಲ, ಬಾಯಿ ಬರೋಲ್ಲ. ಸೊ ಈಸ್ ರವಿ ಸರ್ ಫಾರ್ ಮೀ ನಾವು. ಆ್ಯಂಡ್ ರವಿ ಸರ್ ಅಂತಂದರೆ ನನಗೆ ತುಂಬ ಗೌರವ. ಆಗ ಪ್ರೀತಿ ಇರ್ತಾಯಿತ್ತು. ಆ ಪ್ರೀತಿ ಯಾವ ಕ್ರಮೇಣವಾಗಿ ನಾನು ಬೊಬ್ಬಡೋಣ ಆದಮೇಲೆ ನಾವು ಸಿನಿಮಾ ಇಂಡಸ್ಟ್ರಿಗೆ ಬಂದವೇ ಗೌರವವಾಗಿ ದೊಡ್ಡದಾಗೋಸಲ್ಲ. ಈಗ ಅವ್ರ ಜೊತೆಗೆ ನಾನು ತುಂಬ ಸಲಿಗೆಯನ್ನು ಪಡೋಕ್ಕಾಗಲ್ಲ. ಅವ್ರ ಸಲಿಗೆಯಿಂದ ಮಾತಾಡಿದ್ರೆ ಅದು ಸಲಿಗೆ ಆಗುತ್ತೆ ಅಷ್ಟೇ. ಈವನ್ ದೋ ಅವ್ರ ತೊಡೆ ಮೇಲೆ ಕಿತ್ಕೊಂಡು ಬೆಳೀತಿರೋದು ಇವು ಎಲ್ಲ ವರ್ಕ್ ಮಾಡೋ ಟೈಮಲ್ಲಿ ನಾನು ಶಾಂತಿಕ್ರಾಂತಿ ಮಾಡಿದ್ದೀನಿ, ರಾಮಾಚಾರಿ ಮಾಡಿದ್ದೀನಿ. ಬಟ್ ಈಗ ಒಂದು ಪ್ರಬುದ್ಧತೆಗೆ ಬಂದ ಮೇಲೆ ಶಿ ಈಸ್ ಸಚ್ ಎ ಸೂಪರ್ ಸ್ಟಾರ್, ಈಸ್ ಸಚ್ ಎ ಸೂಪರ್ ಸೀನಿಯರ್ ಟು ಮೀ. ಆ್ಯಂಡ್ ಎಂಥ ಸಾಧಕರು ಅನ್ನೋದ್ರ ಅರಿವಾದ ಅವ್ರ ಮುಂದೆ ಬಾಯಿ ಬಿಡೋದಕ್ಕೆ ಮನಸ್ಸು ಧೈರ್ಯ ಬರೋಲ್ಲ. ಸೊ ಇದ್ರ ಬಗ್ಗೆ ಎಲ್ಲ ನಾನು ಮುಕ್ತವಾಗಿ ಮಾತಾಡೋಕ್ಕೆ ಇಷ್ಟ ಇದ್ರೂ ಮಾತಾಡೋಕ್ಕೆ ಸ್ವಲ್ಪ ಮುಜುಗರನೇ. ಅವರು ನನ್ನನ್ನು ಇಂಡಲ್ಜ್ ಮಾಡಿದ್ರೆ ನಾನು ಯಾವುದೋ ಒಂದು ಸಪ್ಪಿ ಮಾತಾಡ್ಸಿಟ್ಟು ರವಿ ಸರ್ ಅಂದರೆ ನಂಗೆ ಸ್ವಲ್ಪ ಭಯ ಅಂದರೆ ಇನ್ನೇನು ಸರ್ ಅಪರವಾಗಿ ಹೋಗ್ತ ಸೂಪರ್. ಸೊ ಇದ್ರ ಬಗ್ಗೆ ಅಂತ ಮಾತನಾಡಿಲ್ಲ. ಬಟ್ ರೀಸೆಂಟ್ಲಿ ಒಂದ್ಸಲ ಒಂದು ಶೋಗೆ ಹೋಗಿದ್ದಾರೆ. ನಾನು ಮಂಜು ಎಲ್ಲ ಮಾತಾಡ್ತಾ ಅಯ್ಯ ಅವೆಲ್ಲ ಅವ್ರ ಜೊತೆ ವರ್ಕ್ ಮಾಡಿದ್ರು. he also treats us in a very kindly manner. See, our superstar ರೈಟ್ ಅನ್ಕೊಂಡ ನಾವೆಲ್ಲ ನಾವು ಚಿಕ್ಕ ಮಕ್ಕಳಿಂದ ಬೆರಡಿ ಇದ್ದೀವಿ ಅನ್ನೋ ಕಾರಣಕ್ಕೋಸ್ಕರ ತುಂಬ ಪ್ರೀತಿಯಿಂದ ಕಾಣ್ತಾರೆ. ಆ್ಯಂಡ್ ಬಟ್ he also treats us with so much respect. ಸೊ ಅದು ಮ್ಯೂಚುವಲ್ ರೆಸ್ಪೆಕ್ಟ್ ತುಂಬ ಖುಷಿ ಆಗುತ್ತೆ ಜೊತೆಗೆ ಮಾತಾಡೋಷ್ಟೆಲ್ಲ. ಬಟ್ ಈ ವಿಷಯವಾಗಿ ನಾನು ಯಾವತ್ತೂ ಮಾತಾಡಿಲ್ಲ. ಈ ವಿಷಯವಾಗಿ ಬಿಕಾಸ್ ನನಗೆ ಇರೋ ಭಾವನೆಗಳು, ಅವ್ರ ಬಗ್ಗೆ ಇರೋ ಭಾವನೆಗಳು ಎಲ್ಲ ಅಪಾರವಾದ. ಆ್ಯಂಡ್ ವಾಟ್ ಹಿ ಹಸ್ ಡನ್ ಥ್ರೂ ದಿಸ್ ಫಿಲ್ಮ್ ಫಾರ್ ಅಸ್, ಇದು ಕನ್ನಡ ಇಂಡಸ್ಟ್ರಿಗೆ ನಾನೊಬ್ಬ ಇಂಡಸ್ಟ್ರಿ ಅವನಾಗಿ ಕನ್ನಡಿಗರ ಅನಿಸ್ತೀವಿ. ಈ ಸಿನಿಮಾ ಮೂಲಕ ರವಿ ಸರ್ ಕನ್ನಡಕ್ಕೆ ಇವೆಂಟ್ ಕೊಟ್ಟರು ಅನ್ನೋದರ ಅರಿವು ಇರೋದ್ರಿಂದ ಈಗ ಔಷಧದ ಅಭಾವ. ಆನಂದ್ ಸಿಗುತ್ತೆ ಬಿಕಾಸ್ ಅವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ ಶಾಂತಿಕ್ರಾಂತಿ ವಿಚಾರವಾಗಿ ರಿಲೀಸ್ ಆಗಿದೆ. ಅವ್ರ ರಿಲೀಸ್ ಆಗಬೇಕು ಅನ್ನೋದು ಅಭಿಮಾನಿಗಳ ಒತ್ತಾಸೆ ಆಗಿದೆ. ಬಟ್ ರಿಲೀಸ್ ಆಗೋದಕ್ಕೆ ಹಲವಾರು ಕ್ರೈಟೀರಿಯನ್ ಇರುತ್ತೆ, ಅನುಕೂಲತೆಗಳಾಗಬೇಕಾಗುತ್ತೆ. ಇದು ಯಾವುದೇ ಭಾವೋದ್ವೇಗಕ್ಕೆ ಒಳಗಾಗಿ ತಗೊಳ್ಳೋಂಥ ನಿರ್ಧಾರ ಆಗಿರೋದಿಲ್ಲ. ಬಿಕಾಸ್ ಆಲ್ ದೀಸ್ ಆರ್ ಫಿನಾನ್ಷಿಯಲ್ ಡಿಸಿಷನ್ಸ್ ಆಲ್ಸೋ. ಸೊ ಅದರ ಮೇಕರ್ಸ್ ಆಗಲಿ, ರವಿ ಸರ್ ಆಗಲಿ, ಡಿಸ್ಟ್ರಿಬ್ಯೂಟರ್ಸ್ ಆಗಲಿ ಫೀಸಿಬಲ್ ಅಂತ ಅನಿಸಿದರೆ ಅದನ್ನು ಮಾಡಿದರೆ ಖಂಡಿತ ನಾನು ಒಪ್ಪಿಸ್ಕೊಂಡು ನೋಡ್ತೀನಿ. ಅಭಿಮಾನಿಗಳು ಅದ್ರ ಒತ್ತಾಸೆ ಪಡೋದು ಅದು ಸಹಜವೇ. ಬಿಕಾಸ್ ಇಟ್ಸ್ ಸಚ್ ಅ ಕಲ್ಟ್ ಫಿಲ್ಮ್. ಈ ಲೆಕ್ಕ ತೊಗೊಂಡ್ರೆ ಈಗ ನಾವು RRR ಆಗಲಿ ಅಥವಾ ಅದಕ್ಕೆ ಮುಂಚೆ KGF ಆಗಲಿ ಅಥವಾ ಬಾಹುಬಲಿ ಆಗಲಿ, ಪ್ಯಾನ್ ಇಂಡಿಯಾ ಸಿನಿಮಾಗಳು ಅಂತ ಬರೋಕ್ಕೆ 30 ವರ್ಷದ ಮುಂಚೆ ಇದು ಇಸ್ ಫಸ್ಟ್ ರಿಯಲ್ ಪ್ಯಾನ್ ಇಂಡಿಯಾ ಫಿಲ್ಮ್ ಆಗಿನ. ಆ್ಯಂಡ್ ಇಟ್ ವಾಸ್ ನಾಟ್ ಜಸ್ಟ್ ಒನ್ ಆ್ಯಕ್ಟರ್ ಡೂಯಿಂಗ್ ದ ಪ್ಯಾನ್ ಇಂಡಿಯಾ ಫಿಲ್ಮ್, ಇಟ್ ವಾಸ್ ಡಿಫ್ರೆಂಟ್ ಆ್ಯಕ್ಟರ್, ಎಲ್ಲ ಸೂಪರ್ ಸ್ಟಾರ್ಸ್, ನಾಗಾರ್ಜುನ ಅವರು, ರವಿ ಸರ್ ಅವರು, ಅಜಯ್ ಸರ್ ಆಗಿದೆ. ಸೊ ದಟ್ ವೇ ಇದು ಎಷ್ಟೊಂದು ಮೊದಲುಗಳಿಗೆ ನಾಂದಿ ಹಾಡಿದ ಸಿನಿಮಾ. ಸೊ ಆ ಇದರಲ್ಲಿ ಲೆಕ್ಕ ತೊಗೊಂಡ್ರೆ ಇಟ್ಸ್ ಅ ಫೆನಾಮಿನಲ್. ಇಟ್ಸ್ ಒನ್ಸ್ ಇನ್ ಅ ಲೈಫ್ ಟೈಮ್ ಫೆನಾಮಿನಲ್. ಅದು ಕನ್ನಡದಲ್ಲಿ ಶುರು ಆಯಿತು ಅನ್ನೋದಕ್ಕೆ ನಮ್ಗೆ ತುಂಬ ಹೆಮ್ಮೆ. ಸೊ ಅದನ್ನು ಇಷ್ಟಪಟ್ಟು ನೋಡಬೇಕು ಅಂತ ಇಷ್ಟಪಡೋದು ಸಹಜವೇ, ಜನರೆಲ್ಲ ಇಷ್ಟಪಡೋದು ಸಹಜವೇ. ಬಟ್ ಅಗೇನ್ ಅದು ಆದರೆ ಖಂಡಿತ ಸಂತೋಷ, ನನಗೂ ಸಂತೋಷವೇ. ಬಟ್ ರಿಗಾರ್ಡ್ಲೆಸ್ ರಿಲೀಸ್ ಆಗಲಿ ಆಗದೆ ಇರಲಿ, ಆ ಸಿನಿಮಾ ಬಗ್ಗೆ ನನಗಿರೋ ಪ್ರೀತಿ
ಆ ಸಿನಿಮಾನ ತಯಾರು ಮಾಡಿದಂಥ ಈಶ್ವರಿ ಸಂಸ್ಥೆ ಇರ್ಬೋದು, ರವಿ ಸರ್ ಅನ್ಬೋದು, ಅವ್ರ ಬಗ್ಗೆ ಇರೋ ಪ್ರೀತಿ ಗೌರವ ಅದು ಯಾವಾಗಲೂ ಹಾಗೆ ಇರುತ್ತೆ. ಅದು ರಿಲೀಸ್ ಆಗಲಿ ಅದು ಮ್ಯಾಟರ್. ಸೂಪರ್ ಸರ್. ಇಷ್ಟೊಂದು ಹೇಳ್ತಾ ಇದ್ರಿ ಅವಾಗಲೇ ಅವನು ಆ ಕ್ಯಾಮ್ರಾ ಯೂಸ್ ಮಾಡಿದ್ದು, ಆ ಟೆಕ್ನಿಕ್ ಯೂಸ್ ಮಾಡಿದ್ದು ಹಿಂಗೆ ಯಾವ್ದಿದೆ ಒಂದು ಬೈಕ್ ಸ್ಟಂಟ್ಗೋಸ್ಕರ ಚಿಕ್ಕ ಚಿಕ್ಕ ಸೀರಿಗಳಿಗೆ ದೊಡ್ಡದಾಗಿ ಸೆಟ್ ಪ್ರಾಪರ್ಟೀಸ್ ಎಲ್ಲ ಯೂಸ್ ಮಾಡ್ಕೊಳ್ತೀವಿ. ಆ್ಯಂಡ್ 1991 ಆ ಕಾಲಘಟ್ಟದಲ್ಲೇ ಅಷ್ಟು ಅತ್ಯದ್ಭುತವಾದಂತಹ ಟೆಕ್ನಿಕಲ್ ಮತ್ತು ಕ್ಯಾಮ್ರಾ ವರ್ಕ್ ಆಗಿರ್ಬೋದು ಅಷ್ಟೊಂದೆಲ್ಲ ಯೂಸ್ ಮಾಡಿ ಅಷ್ಟು ಬಂಡವಾಳ ಬರೋಬ್ಬರಿ 10 ಕೋಟಿಗೂ ಅಧಿಕ ಅಂತ ಹೇಳಿದ್ರೆ ಆಗಿನ ಕಾಲಘಟ್ಟಕ್ಕೆ ಅದು ತುಂಬಾ ಇವಾಗಿನ 100 ಕೋಟಿ ಸಿನಿಮಾ ಅದ 150 ಕೋಟಿ ಕರೆಕ್ಟ್. ಆದರೂ ಕೂಡ ಮತ್ತೆ ನಾಗಾರ್ಜುನ ಅವರು ಆಗಿರ್ಬೋದು, ರಜನಿಕಾಂತ್ ಎಲ್ಲರಿಗೂ ಕೂಡ ಒಳ್ಳೆ ಅತ್ಯದ್ಭುತ ಆ್ಯಕ್ಟರ್ಸ್ ನಡೆದಂಡಿದ್ದಾರೆ. 4 ಭಾಷೆಗಿರೋದು ಜೊತೆಗೆ ಮತ್ತೆ ಡಬ್ಬಿಂಗ್ ಇಲ್ಲ ಅದರದ್ದು. ಆದರೂ ಕೂಡ ಎಲ್ಲಿ ಅದು ಗೆರುತ್ತಾ ಅಥವಾ ಸೋಲ್ತಾ ಸಿನಿಮಾ ನಾನು ಇಷ್ಟಪಟ್ಟು ಮಾಡಿದ್ದೀನಿ, ಕಷ್ಟಪಟ್ಟು ಮಾಡಿದ್ದೀನಿ ಅಂತ ನಾನು ಎಷ್ಟೇ ಇದಾಗಲಿ ಎಷ್ಟೇ ಪ್ರಾಮಾಣಿಕತೆ ಇತ್ತು. ಇಟ್ಸ್ ಅ ಮ್ಯಾಟರ್ ಆಫ್ ಟೇಸ್ಟ್. ಈಗ ನಿಮಗೆ ನಾನು ಮಾಡಿರೋ ಕೆಲಸ ನಿಮ್ಗೆ ಇಷ್ಟ ಆದರೆ ಮಾತ್ರ ನನ್ನ ಕೆಲಸ ಯಶಸ್ವಿ ಅಂತ ಅನ್ನಿಸ್ಕೊಳ್ಳುತ್ತೆ ಅನ್ನೋದು ನಮ್ಮ ಸಿನಿಮಾ ರಂಗದ ಒಂದು ಲಿಮಿಟೇಷನ್ ಅದು. ಈಗ ನಾನು ತುಂಬ ಕಷ್ಟಪಟ್ಟು ನನಗೆ ಸರಿ ಅನಿಸಿದ್ದನ್ನು ಮಾಡಿದ್ದೀನಿ, ನಿಮ್ಗೆ ಸರಿ ಅನ್ನಿಸ್ಲೇಬೇಕು ಅಂತಿಲ್ಲ. ನಿಮಗೆ ಸರಿ ಅನಿಸಿದರೆ ಮಾತ್ರ ಅದು ಯಶಸ್ವಿ ಅಂತ ಅನ್ನಿಸ್ಕೊಳ್ಳೆ, ಅದು ನಮ್ಮದೊಂದು ಲಿಮಿಟೇಷನ್ ಅಲ್ವಾ. ಸೊ ಹಾಗಾಗಿ ಯಾವ ಇದರಲ್ಲಿ ಅದು ಗೆಲ್ಲಲಿಲ್ಲ ಸಿನಿಮಾ ಅನ್ನೋದು ವಿಮರ್ಶೆಗೆ ಇದಾಗಿರಬಹುದು, ಅದ್ರ ಬಗ್ಗೆ ವಿಮರ್ಶೆ ನಡೆಸ್ಬೋದು. ಇದೇ ಕಾರಣಕ್ಕೆ ಅಂತ ಯಾರು ಹೇಳೋಕ್ಕಾಗಿಲ್ಲ. ಅಲ್ಲಿ ಹಲವಾರು ಕಾರಣಗಳಿರ್ಬೋದು. ಸ್ಕ್ರೀನ್ ಪ್ಲೇ ನನ್ನ ಮತ್ತೆ ಹಲವಾರು ಮಜಲುಗಳಿರುತ್ತಲ್ವ ಒಂದು ಸಿನಿಮಾ ಮೇಕಿಂಗ್ನಲ್ಲಿ. ಬಟ್ ಟೆಕ್ನಿಕಲಿ ಅವರು ಆಗ ಮಾಡಿದ ಇದು ಎಕ್ಸ್ಪೆರಿಮೆಂಟ್ಸು ಎಲ್ಲ ಟೆಕ್ನಿಕಲಿ ಇಟ್ ವಾಸ್ ಸುಪೀರಿಯರ್ಸ್. ಅದು ಆಗಿನ ಕಾಲಕ್ಕೆ ಬೇರೆ ಎಲ್ಲ ಸಿನಿಮಾಗಳಿಗೆ ಹೋಲಿಸಿದರೆ ಟೆಕ್ನಿಕಲಿ ಇಟ್ ವಾಸ್ ಫಾರ್ ಸುಪೀರಿಯರ್ಸ್, ಗ್ರೌಂಡ್ ಬ್ರೇಕಿಂಗ್ ಫಿಲ್ಮ್. ಆ್ಯಂಡ್ ರವಿ ಸರ್ನಿಂದ ಅದು ಆಶ್ಚರ್ಯ ಏನಿಲ್ಲ. ರವಿ ಸರಿಂದ ಬಂದಿದ್ದು ಅನ್ನೋದು ಆಶ್ಚರ್ಯನೇ ಇಲ್ಲ. ಬಿಕಾಸ್ ಅವ್ರು ಮುಂಚೆಯಿಂದ ಟೆಕ್ನಿಕಲಿ ಅವರು ಹೊಸತನವನ್ನೇ ಕೊಟ್ಟಿದ್ದಾರೆ, ಗ್ರೌಂಡ್ ಬ್ರೇಕಿಂಗ್ ಸ್ಟಫ್ನೇ ಕೊಟ್ಟಿದ್ದಾರೆ. ರವಿ ಸರ್ ಅಂದರೆ ನೀವು ಸಿನಿಮಾ ಆಗಲಿ ಸಾಂಗ್ ಆಗಲಿ ನೀವು ಎಕ್ಸ್ಪೆಕ್ಟ್ ಮಾಡೋದು ಹಾಲಿವುಡ್ ರೇಂಜ್ ಶಾರ್ಟ್ ಮೇಕಿಂಗ್ ಇರ್ಬೋದು, ಟೆಕ್ನಿಕಲ್ ಡೀಟೇಲ್ ಎಲ್ಲ. ಸೊ ದಟ್ ಈಸ್ ನಾಟ್ ಎ ಸರ್ಪ್ರೈಸ್. ನಿಜವಾಗಿ ಆಗಿನ ಕಾಲಕ್ಕೆ ಅದನ್ನು ಮಾಡಿದ್ರು ಅನ್ನೋದು ನಾನು ಮಾಡಿದ್ದಿದೆ ಅದು ಆಶ್ಚರ್ಯ ಆಗ್ತಿತ್ತೇನೋ. ರವಿ ಸರ್ಗೆ ಅದು ಸರ್ವೇ ಸಾಮಾನ್ಯ. ಬಿಕಾಸ್ ಈ ಈಸ್ ದಟ್ ಕೈಂಡ್ ಆಫ್ ಟೆಕ್ನಿಷಿಯನ್. ನಾನು ಅದಕ್ಕೆ ನಾನು ಹೇಳ್ತೀನಲ್ಲ, ಪ್ರತಿ ಮಾತಲ್ಲೂ ನಾನು ಹೇಳೋದೇನೆಂದರೆ ಆಗಿನ ಕಾಲಕ್ಕೆ ಬಜೆಟ್ ಅದು ಇದು ಬಿಡಿ, ಬಜೆಟ್ ಹಾಕೋದು ಇವಾಗಲೂ ಕಷ್ಟನೇ. ಆಗಿನ ಇಷ್ಟು ಕಷ್ಟ ಇದ್ದಿರೋದು. ಸಿನಿಮಾ ರಂಗಕ್ಕೆ ಕೆಲವರು ಕೊಡುಗೆಗಳನ್ನು ಕೊಡ್ತಾರೆ. ಸಿನಿಮಾ ರಂಗವನ್ನು ಸಿನಿಮಾಗಳನ್ನು ಬಳಸಿಕೊಂಡು ತಾವು ಶ್ರೀಮಂತರಾಗಿರೋ ಹಲವರು ಇದ್ದಾರೆ. ಸಿನಿಮಾ ರಂಗವನ್ನು ತಮ್ಮ ಕೊಡುಗೆಗಳಿಂದ ಶ್ರೀಮಂತರಾಗಿ ಮಾಡಿಸಿರೋರಲ್ಲಿ ಕೆಲವರು ಅನ್ನೋದ್ರಲ್ಲಿ ಮುಂಚೂಣಿಯಲ್ಲಿ ನಂಬಡಿ ಸರ್. ಆ ಕಾರಣಕ್ಕೆ ನಮ್ಗೆ ಅವ್ರ ಬಗ್ಗೆ ತುಂಬ ಗೌರವ. ನಮ್ಮ ಚಿತ್ರರಂಗವನ್ನು ಅವರು ಶ್ರೀಮಂತವಾಗಿ ಮಾಡಿದ್ದಾರೆ. ಅವ್ರ ಕೊಡುಗೆಗಳನ್ನ ಅವ್ರ ಸಿನಿಮಾಗಳು ಕೊಟ್ಟಿರೋ ಟೆಕ್ನಿಕ್ಸ್ ಯೂಸ್ ಮಾಡಿರೋದು ಅವರು ಜನರನ್ನು ನೋಡ್ಕೊಳ್ತಾ ಇದ್ದಿದ್ದು. ಶಾಂತಿ ಕ್ರಾಂತಿ ಮಾಡಿರೋ ಎಲ್ಲ ಮಕ್ಕಳನ್ನು ಕೇಳಿದೆ. ದೇ ಆರ್ ಟೇಕನ್ ಕೇರ್ ಆಫ್ ವೆರಿ ವೆಲ್. ಅಷ್ಟು 300 ಜನನ ಕರ್ಸೋದು, ಸೆಟ್ಟಿಗೆ ಕರ್ಸೋದು, ಒಂದು ಇಂಟರ್ವ್ಯೂ ವ್ಯವಸ್ಥೆ ಮಾಡಿಸೋದು, ಇಟ್ಸ್ ನಾಟ್ ಅ ಜೋಕ್. ರವಿ ಸರ್ ಸೆಟ್ಟಲ್ಲಿ ಯಾವಾಗಲೂ ಚೆನ್ನಾಗಿರೋದು, ಆಲ್ವೇಸ್ ವೆರಿ ವೆಲ್ ಟೇಕನ್ ಕೇರ್ ಆಫ್. ಸೊ ಈ ಥರದ್ದನ್ನೆಲ್ಲ ರವಿ ಸರ್ ಆಗಿಂದನೂ ಮಾಡಿದ್ದಾರೆ. ಹಾಗಾಗಿ ಅವ್ರ ಬಗ್ಗೆ ಪ್ರೀತಿ ಜಾಸ್ತಿ. ಅವ್ರು ಯಾವತ್ತೂ ಅವ್ರು ಕಡಿಮೆ ಮಾಡ್ಕೊಂಡಿದ್ದಾದ್ರೆ ಅವ್ರು ಸೋತು ಅವ್ರು ಕಳ್ಕೊಂಡು ನಮ್ಮನ್ನು ಶ್ರೀಮಂತರನ್ನು ಮಾಡಿದ್ದಾರೆ. ನಿಮ್ಮ ಅದಕ್ಕೆ ಅವ್ರ ಬಗ್ಗೆ ಧನ್ಯತೆ ಇದೆ. ಒಬ್ಬ ಕನ್ನಡಿಗನಾಗಿ ನಿಮಗೆ ಮೊದಲನೇದಾಗಿ ಧನ್ಯತೆ ಇದೆ. ಒಬ್ಬ ಸಿನಿಮಾ ಇಂಡಸ್ಟ್ರಿಯನ್ನಾಗಿ ತುಂಬ ಹೆಮ್ಮೆ ಇದೆ. ಆ್ಯಂಡ್ ಐ ವಿಲ್ ಆಲ್ವೇಸ್ ಬಿ ಪ್ರೌಡ್ ಆಫ್ ವಾಟ್ ಶಿ ಇಸ್ ಡನ್. It doesn't matter to me that the film didn't do well. It doesn't matter. Who is Ravi sir? Ravi sir was always ನಮಗೆಲ್ಲ ತುಂಬ Ravi sir was very sick. ಆ ಸಮಯದಲ್ಲಿ ಒಂದಷ್ಟು ಸಮಸ್ಯೆಗಳಾಯಿತು ಅವರಿಗೆ ಒಂದು ಬಿಕಾಸ್ ಇನ್ನು ಆವಾಗೆಲ್ಲ ತುಂಬ
ಏನಂದ್ರೆ ಅಷ್ಟಾಗಿ ಅದ್ರ ಬಗ್ಗೆ ನೋಡಿರದೇ ಇರೋದ್ರಿಂದ ಮಾತನಾಡೋಕ್ಕೂ ಕೂಡ ಕಷ್ಟ ಆಗುತ್ತೆ. ಹೌದು. ಬಿಕಾಸ್ ಏನು ಹೇಳಿರುತ್ತೆ ಗಾಳಿ ಮಾತುಗಳಾಗಿರ್ಬೋದು, ನಾವು ಸಿಕ್ಕಿರುವಂಥ ಮಾಹಿತಿ ಪ್ರಕಾರ ಒಂದಷ್ಟು ಪ್ರೊಟೆಸ್ಟ್ಗಳಾಗುತ್ತೆ, ರವಿಚಂದ್ರನ್ ಅವರ ಒಂದು ಹೆಸರೆಲ್ಲ ಹಾಳು ಮಾಡುವಂಥ ಕೆಲಸಗಳಾಗುತ್ತೆ. ಸೊ ಅದೆಲ್ಲವೂ ಕೂಡ ಸಿನಿಮಾ ಹೊರತಾ ಬಿಟ್ಟು ಅನ್ನುವಂಥ ಒಂದಷ್ಟು ಚರ್ಚೆಗಳು. ಆಗ ನಾನು ಇದೆಲ್ಲ ನೋಡಿದಾಗ ನಾನು ತುಂಬ ಚಿಕ್ಕವನು, ನಾನು ವಯಸ್ಸಿದ್ದೆ ಅವರದ್ದು ಏನು ವಯಸ್ಸಿದ್ದೆ ಅವರು. ಸೊ ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳೋ ಶಕ್ತಿ ನನಗಿರಲಿಲ್ಲ, ಅಷ್ಟೊಂದು ಅರಿವು ಇರಲಿಲ್ಲ, ತಿಳುವಳಿಕೆನೂ ಇರಲಿಲ್ಲ. ಈಗ ಅದೆಲ್ಲ ನಡೆದುಕೊಂಡು ಘಟನೆ ಆಗಿರೋದ್ರಿಂದ ನನ್ನ ಬಗ್ಗೆ ನಮಗೆ ಅದ್ರ ಬಗ್ಗೆ ಅರ್ಥ ತಿಳುವಳಿಕೆ ಎತ್ಕೊಂಡು ಮಾತನಾಡೋದಕ್ಕೆ ತಪ್ಪಾಗುತ್ತೆ. ಬಟ್ ಒಂದು ಸಿನಿಮಾದ ಯಶಸ್ಸಿಗೆ ಹೇಗೆ ನೂರಾರು ಕಾರಣಗಳು ಇರ್ತವೆ. ಒಂದು ಸಿನಿಮಾ ಯಶಸ್ವಿ ಆಗಲಿಲ್ಲ ಅನ್ನೋದಕ್ಕೂ ನೂರಾರು ಕಾರಣಗಳಿರುತ್ತೆ. ಅದರಲ್ಲಿ ಇದು ಒಂದು ಇದ್ದಿತ್ತು. ಹುನ್ನಾರ ನಡೀತಾ ಏನೋ ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ, ಅದ್ರ ಬಗ್ಗೆ ಮಾತನಾಡೋಕ್ಕಾಗಲ್ಲ. ಬಟ್ ಈ ಥರ ಒಂದು ಸಿನಿಮಾ ಅದು ಗೆದ್ದಿದ್ದಿದ್ರೆ ಐ ಥಿಂಕ್ ತುಂಬ ಚೆನ್ನಾಗಿರೋದು. ಗೆಲ್ಲಿಲ್ಲ ಅನ್ನೋದು ಒಂದು ವಿಷಾದದ ವಿಷಯ ಅಷ್ಟೇ. ಸರ್, ಜೂಲಿ ಚಾವ್ಲಾ ಅವ್ರನ್ನ ಮೀಟ್ ಮಾಡಿದ್ರಿ ಅಂತ ಹೇಳಿದ್ರಿ ರೀಸೆಂಟ್ಲಿ ಬಾಂಬೆಲ್ಲಿ ಅಂತ. ಇಲ್ಲ, ರೀಸೆಂಟ್ಲಿ ಇಲ್ಲ, ತುಂಬ ವರ್ಷ ಆಯಿತು, 20 ಇಯರ್ಸ್ಗಿಂತ ಜಾಸ್ತಿ ಆಯಿತು. ನಾನು ಸಿನಿಮಾ ಇಂಡಸ್ಟ್ರಿಗೆ ಬಂದಿರಲಿಲ್ಲ ಅವಾಗಿನ. ಜಸ್ಟ್ ಹ್ಯಾಪನ್ ಟು ಮೀಟ್ ಹರ್. ಶಿ ವಾಸ್ ವರ್ಕಿಂಗ್, ಅವರು ಪ್ರೊಡ್ಯೂಸ್ ಮಾಡ್ತಾ ಇದ್ದಿದ್ದು ಸಿನಿಮಾ ಒಂದು ಏನಾದ್ರು ಇದರಲ್ಲಿ ಐ ಜಸ್ಟ್ ಹ್ಯಾಪನ್ ಟು ಮೀಟ್ ಹರ್. ಸಿಗ ರಜನಿಕಾಂತ್ ಅವ್ರನ್ನ ಭೇಟಿ ಮಾಡಿಕೊಳ್ಳಿ. ರಜನಿಕಾಂತ್ ಸರ್ ನಮಗೆ ಅಮೃತ ಮಹೋತ್ಸವ ಫಂಕ್ಷನಿಗೆ ಬಂದಿದ್ದಾಗೆ ಲಾಸ್ಟ್ ವೀಕ್ ಮಾಡ್ಬೋದು, ಅದೊಂದು ಆಸೆ ಇದೆ. ಬಟ್ ಏನಂದರೆ ನಮಗೆಲ್ಲ ಅವ್ರ ಬಗ್ಗೆ ತುಂಬ ಗೌರವ ಜಾಸ್ತಿ ಇದೆ, ಗೌರವ ಇದೆ. ಕೆಲವೊಂದು ವಿಷಯದಲ್ಲಿ ಭಕ್ತಿ ಅನ್ನೋಷ್ಟು ಗೌರವ ಇರುತ್ತೆ. ಅವ್ರ ಜೊತೆಗೆಲ್ಲ 1 ಸರ್ತಿ 2 ಸರ್ತಿ 3 ಸರ್ತಿ ಮೀಟ್ ಮಾಡಿದ್ದೀವಿ, ಅವ್ರ ಜೊತೆಗೆ ಮಾತನಾಡಿದ್ದೀವಿ ಅನ್ನೋದೇ ಒಂದು ಖುಷಿ ಇರುತ್ತೆ. ಅದು ಪದೇ ಪದೇ ಮೀಟ್ ಮಾಡಬೇಕು ಅನ್ನೋ ಆಸೆ ಇದ್ದೇ ಇರುತ್ತೆ. ಬಟ್ ಅದಕ್ಕೆ ಸಮಯ ಆಗಲಿ ಸಂದರ್ಭ ಆಗಲಿ ಒದಗಿ ಬಂದಿಲ್ಲ. ಒದಗಿ ಬಂದರೆ ಚೆನ್ನಾಗಿರುತ್ತೆ. ಡೆಫಿನೆಟ್ಲಿ ಐ ವುಡ್ ಲೈಕ್ ಟು ಇಂಟ್ರ್ಯಾಕ್ಟ್ ವಿತ್ ಆಲ್ ಆಫ್ ದೆಮ್. ಬಿಕಾಸ್ ಎಲ್ಲರಂತೆ ನನಗೂ ಕುತೂಹಲ ಇರುತ್ತೆ. ಅವರೆಲ್ಲ ಅಷ್ಟು ದೊಡ್ಡದಾಗಿ ಬೆಳೆದಿರ್ತಾರೆ, ಅಷ್ಟು ಇದಾಗ ಒಂದು ದೊಡ್ಡ ಸಾಧನೆ ಮಾಡಿರ್ತಾರೆ. ಅಂಥವ್ರ ಮನಸ್ಸಲ್ಲಿ ಏನಿರುತ್ತೆ ಅಂತ ತಿಳ್ಕೊಳ್ಬೇಕು, ಅವ್ರು ಎಂಥ ವ್ಯಕ್ತಿತ್ವ ಅಂತ ತಿಳ್ಕೊಳ್ಬೇಕು ಅನ್ನೋದು ನಮಗೂ ಇರುತ್ತೆ. ಬಿಕಾಸ್ ನಾವು ಎಲ್ಲೋ ಒಂದು ಕಡೆ ಅವರು ಸಾವಿರಾರು ಹೆಜ್ಜೆ ನಡೆದು ಬಂದಿರೋದ್ರಲ್ಲಿ ಮೊದಲನೇ ಹೆಜ್ಜೆ ನಾವು ಇಳ್ತಾ ಇರ್ತೀವಿ. ಈ ಮಟ್ಟಕ್ಕೆ ಬೆಳಿಬೇಕು ಅಂದರೆ ಹೇಗೆ ಥಿಂಕ್ ಮಾಡ್ತಾರೆ, ಹೇಗೆ ಬಿಹೇವ್ ಮಾಡ್ತಾರೆ ಅನ್ನೋದು ನನಗೂ ಒಂದು ಕಲ್ತ್ಕೊಳ್ಳೋ ಆಸೆ ಇದೆ. ಸೊ ಆ ಇದರಲ್ಲಿ ಮೀಟ್ ಮಾಡಬೇಕು ಅನ್ನೋ ಆಸೆ ಇದೆ. ಬಟ್ ಐ ಹ್ಯಾವನ್ಟ್ ಮೆಟ್ ಹಿಮ್. ಆ ಫಂಕ್ಷನ್ನಲ್ಲಿ ಲಾಸ್ಟ್ ಮೀಟ್ ಮಾಡಿದ್ವಿ. ಆ್ಯಂಡ್ ಅದ್ರ ನಂತರ ನಾನು ಸಿನಿಮಾ ಸ್ವಲ್ಪ ಶೋ. ಸೊ ಈಗ ಅವಕಾಶ ಅಂತ ಸಿಕ್ಕಿಲ್ಲ. ಹೋಪ್ಫುಲಿ I get to meet all of them again.